ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ಕಾನಹೊಸಹಳ್ಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಮಾರ್ಚ್ 17ರಂದು ಮಹಿಳೆಯರಿಗೆ ಗರ್ಭಕಂಠ ಕ್ಯಾನ್ಸರ್ ಎಚ್ಪಿವಿ ವ್ಯಾಕ್ಸಿನ್ ಬಗ್ಗೆ ಮಾಹಿತಿಯನ್ನು ನೀಡಲಾಯಿತು. ಡಾಕ್ಟರ್ ವಿಶ್ವನಾಥ್ ಎಕೆ, ಮೀನಾಕ್ಷಿ ಬಿ, ಸುರೇಶ್ ಬಿ, ಭಾರತಿ ಎಂಬಿ ಇವರ ಸಮ್ಮುಖದಲ್ಲಿ ಮಹಿಳೆಯರಿಗೆ ಎಚ್ಪಿವಿ ವ್ಯಾಕ್ಸಿನ್ ಹಾಕಲಾಯಿತು. ಈ ಸಂದರ್ಭದಲ್ಲಿ ಆಶಾ ಕಾರ್ಯಕರ್ತೆಯರಾದ ಸಿಬಿ ಅನ್ನಪೂರ್ಣ, ಎಚ್ ಮಂಜುಳಾ, ಪುಷ್ಪಾವತಿ, ಶ್ರುತಿ, ನೀಲಮ್ಮ, ರೇಣುಕಮ್ಮ ಉಪಸ್ಥಿತರಿದ್ದರು. ಸಿಕೆ ಅಂಜಿನಪ್ಪ, ಕೂಡ್ಲಿಗಿ. ಜೈ ಭೀಮ್ ನ್ಯೂಸ್ 24x7 ಇದು ಬಹುಜನರ ನ್ಯಾಯಕ್ಕಾಗಿ. ಒಪ್ಪಿಗೆ ಪ್ರಮಾಣ ಪತ್ರ ನಾನು ಆನ್ಲೈನ್ ಎಂಟ್ರಿ ಮಾಡ್ಕೊತೀನಿ. 4 ಮಾಡ್ಬಿಡಂತೇಳಿ ಈಗ 4 ಮುಗಿಸ್ಬಿಡೋಣ ಫಸ್ಟ್ ಬಂದಿರೋಣ. ಅದು ನೆಕ್ಸ್ಟ್ ಬೇರೆ ಒಂದು ನಾವು ಆನ್ಲೈನ್ ಮುಗಿಸ್ಕೊಂಡ್ಮೇಲೆ ನೆಕ್ಸ್ಟ್ ಅರ್ಧ ಗಂಟೆ ಆಗಲ್ಲ ಕೆಲಸ. ಒಂದು 5-10 ನಿಮಿಷ ಕುತ್ಕೊಂತಾರೆ ಸರ್, ಮತ್ತೆ ಕುತ್ಕೊಂಡು ಹೋಗ್ಬೇಕಲ್ಲ ಅವರು. ಎಮರ್ಜೆನ್ಸಿ ಮಾಡಂಗಿಲ್ಲ ಸರ್. ಇದು ಒಂದೇ ಒಂದು ನಿಮಿಷ. ರೀಸನ್ ಏನಂದ್ರೆ ಮೇನ್ ಆಗಿ HPV ಅಂದ್ರೆ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅಂತ. ಹೆಣ್ಮಕ್ಳಲ್ಲಿ ಗರ್ಭದ ಕಂಟಕ ರೋಗ ಅಂದ್ರೆ ಕ್ಯಾನ್ಸರ್, ಅದು ನಂಜಾಗಿ ಕ್ಯಾನ್ಸರ್ ಆಗೋದಕ್ಕೆ ತಡೆಗಟ್ಟಕ್ಕೆ ಈ ವ್ಯಾಕ್ಸಿನೇಷನ್ ಸಪ್ಲೈ ಮಾಡಿದ್ದಾರೆ ಗೌರ್ಮೆಂಟ್ ಸರ್ಕಾರದಿಂದ. ಸರಿನಾ? ಇದು ಹಾಕೋದ್ರಿಂದ ಯಾವುದೇ ಥರದ್ದು ಸೈಡ್ ಎಫೆಕ್ಟ್ ಇಲ್ಲ. ಮುಂದಾಗುವ ತೊಂದರೆಗಳಿಗೆ ತಡೆಗಟ್ಟೋದಕ್ಕೆ ಈ ವ್ಯಾಕ್ಸಿನೇಷನ್ ಆಗ್ತಾ ಇದ್ದಾರೆ. ಫಸ್ಟ್ ಎಲ್ಲ ನಮಗೆ ಗೊತ್ತಿಲ್ಲ. 96-97ನಲ್ಲಿ ನಮ್ಗೆ ಯಾರಿಗೂ ಇದ್ರ ಬಗ್ಗೆ ಅನುಭವನೂ ಇಲ್ಲ, ಯಾವ ಥರದ ಮಾಹಿತಿನೂ ಗೊತ್ತಿಲ್ಲ. ಈಗೆಲ್ಲ ಜಾಸ್ತಿ ಕ್ಯಾನ್ಸರ್ಗೆ ಬೇಗ ಅರ್ಲಿ ಮ್ಯಾರಿಡ್ ಆಗ್ತಾರೆ. ಇದು ಗರ್ಭಚೀಲದ ಸೋಂಕು ಅಂತ ಅಂದ್ಬಿಟ್ಟು ಕ್ಯಾನ್ಸರ್ ಆಗಿ ಇವನ್ನೆಲ್ಲ ಗರ್ಭ ತೆಗಿಸ್ತಾ ಇದ್ದಾರೆ. 30-35 ವರ್ಷದಾಗ ತುಂಬ ಜನ ಗರ್ಭಗಳು ತೆಗೆಸ್ಕೊಂತಿದ್ದಾರೆ ಕ್ಯಾನ್ಸರ್ ಆಗ್ಕೊಡ್ದು ಅಂತ. ಬೇಗ ಮದುವೆ ಆಗ್ತಾರೆ, ಬೇಗ ಮಕ್ಕಳಾಗ್ತವೆ. 35 ವರ್ಷಕ್ಕೆ ಅವ್ರಿಗೇನು ಶಕ್ತಿನೇ ಇಲ್ಲ ಗರ್ಭದಲ್ಲಿ. ಅದರಿಂದ ಈ ವ್ಯಾಕ್ಸಿನೇಷನ್ ಆಗೋ ರೀಸನ್ನೇ ಇದು. ಆಯಿತಾ? ನಿಮಗೆ ಹೆಣ್ಮಕ್ಳಲ್ಲಿ ಯಾವುದೇ ಥರದ ತೊಂದರೆ ಆಗ್ಕೊಡ್ದು, ಬ್ಲೀಡಿಂಗ್ ಆಗ್ಕೊಡ್ದು, ವೈಟ್ ಡಿಶ್ಚಾರ್ಜ್ ಜಾಸ್ತಿ ಕಾಣಿಸ್ಕೊಳ್ಬೋದು ಅನ್ನೋ ರೀಸನ್ಗೆ ಆಗ್ತಾ ಇದೆ. ಗೊತ್ತಾಯ್ತೇನಪ್ಪ ಎಲ್ಲರಿಗೂ? ಯಾವುದೇ ರೀತಿಯ ರಿಯಾಕ್ಷನ್ಗಳು ಆಗಲ್ಲ. ಸರಿನಾ?